ಶಬ್ದದ ಅರ್ಥ ಹೀಗಿದೆ. ಅಣು ಅತಿ ಚಿಕ್ಕ ವಸ್ತುವಿನಲ್ಲಿ, ಮಹತ್ತಿನೊಳು ಅತ್ಯಂತ ದೊಡ್ಡ ವಸ್ತುವಿನಲ್ಲೂ ಇಪ್ಪ ದೇವರು ಇದ್ದಾನೆ. ಘನ ಅತಿ ದೊಡ್ಡ ಪದಾರ್ಥವನ್ನು ಪರಮಾಣುವಿನೊಳ್ ಅತಿ ಸೂಕ್ಷ್ಮ ವಸ್ತುವಿನ ಒಳಗೆ ಅಡಗಿಸುವ ಇಟ್ಟಿರುತ್ತಾನೆ. ಸೂಕ್ಷ್ಮವ ಮುಳುಗಿಸುವ, ಸೂಕ್ಷ್ಮವಾದ ಪದಾರ್ಥವನ್ನು ನೀರಿನಲ್ಲಿ ಮುಳುಗುವಂತೆ ಮಾಡ್ತಾನೆ. ಸ್ಥೂಲಗಳ ತೇಲಿಸುವ, ದೊಡ್ಡದಾದ ಪದಾರ್ಥವನ್ನು ನೀರಿನಲ್ಲಿ ತೇಲುವಂತೆ ಮಾಡ್ತಾನೆ. ಇವನ ಮಾಯವಿದು ಪರಮಾತ್ಮನ ಅದ್ಭುತವಾದ ಸಾಮರ್ಥ್ಯ. ಧನುಜ ದಾನವರು, ರಾಕ್ಷಸರೆಲ್ಲರೂ ಕೂಡ ಇವನೊಳು ಮುನಿದು ಈ ಪರಮಾತ್ಮನಲ್ಲಿ ಸಿಟ್ಟು ಮಾಡಿಕೊಂಡು ಮಾಡುವುದೇನು, ಏನು ತಾನೇ ಮಾಡಲಿಕ್ಕೆ ಸಾಧ್ಯ? ಒಳ್ಳೆಯ ಉದಾಹರಣೆ ಕೊಡ್ತಾರೆ ದಾಸರು. ಉಳೂಖಲ ಒರಳು, ಒನಕೆಗಳು ಕುಟ್ಟುವ ವಸ್ತು, ಧಾನ್ಯಗಳನ್ನು ಹಣಿವಂದದಲ್ಲಿ ಕುಟ್ಟಿ ಪುಡಿ ಮಾಡುವಂತೆ ಸಂಹರಿಸುತ್ತಾನೆ, ಅವರನ್ನು ಕೊಲ್ಲುತ್ತಾನೆ. ಬಹಳ ಅದ್ಭುತವಾದ ಪರಮಾತ್ಮನ ಒಂದು ವಿಚಿತ್ರವಾದ ಮಹಿಮೆ. ಅತಿ ಚಿಕ್ಕ ಪದಾರ್ಥ ಸಾಸಿವೆ ಕಾಳು, ಇದರ ಒಳಗೂ ಪರಮಾತ್ಮ ಇದ್ದಾನೆ. ಅತಿ ದೊಡ್ಡ ವಸ್ತು ಅಂದರೆ ಹಿಮಾಲಯ ಪರ್ವತ, ಅದರ ಒಳಗೂ ಪರಮಾತ್ಮ ಇದ್ದಾನೆ. ಸಣ್ಣ ಪದಾರ್ಥದಲ್ಲೇ ದೊಡ್ಡ ವಸ್ತುವನ್ನು ಮುಚ್ಚಿಡ್ತಾನೆ. ಇದಕ್ಕೆ ಛಂದೋಗ್ಯೋಪನಿಷತ್ನಲ್ಲಿ ಕೆಲವು ಉದಾಹರಣೆ ಕೊಟ್ಟಿದ್ದಾರೆ. ಆಲದ ಮರ ಸಣ್ಣ ಬೀಜದ ಒಳಗಿರುತ್ತೆ. ಬೀಜ ಬಿತ್ತಿದಾಗ ಸ್ವಲ್ಪ ವರ್ಷ ಕಳೆದ ಮೇಲೆ ದೊಡ್ಡ ಆಲದ ಮರದ ನಿರ್ಮಾಣ ಆಗುತ್ತೆ. ಅದು ಎಲ್ಲಿತ್ತು? ದೊಡ್ಡದು ಬೀಜದಲ್ಲಿ ಇಲ್ಲದೆ ಹೋದರೆ ಹೇಗೆ ಬಂತು? ದಾಸರಂದರು, ಘನ ಅತಿ ದೊಡ್ಡ ಪದಾರ್ಥ ಆಲದ ಮರ, ಇದು ಚಿಕ್ಕ ಬೀಜದ ಒಳಗಿರಿಸಿದ್ದಾನೆ. ಇದು ಪರಮಾತ್ಮನ ಅದ್ಭುತವಾದ ಒಂದು ಮಹಿಮೆ. ಮತ್ತೊಂದು ದೃಷ್ಟಾಂತ ಕೊಡ್ತಾರೆ. ಕೃಷ್ಣ ಅವನ ಪುಟ್ಟ ಬಾಯಿಯಲ್ಲಿ ಯಶೋದೆ ಇಡೀ ಬ್ರಹ್ಮಾಂಡ ಕಂಡಿದ್ದಾಳೆ. ಅತಿ ಚಿಕ್ಕ ಬಾಯಿಯಲ್ಲಿ ದೊಡ್ಡ ಬ್ರಹ್ಮಾಂಡವನ್ನು ಇಟ್ಟುಕೊಂಡಿದ್ದ. ಇದು ಸಣ್ಣ ಪದಾರ್ಥದಲ್ಲಿ ದೊಡ್ಡ ವಸ್ತುವನ್ನು ಮುಚ್ಚಿಡ್ತಾನೆ ಅನ್ನೋದಕ್ಕೆ ಇದು ದೃಷ್ಟಾಂತ. ಅತಿ ಸೂಕ್ಷ್ಮವಾದ ಪದಾರ್ಥ, ಅದನ್ನು ಸಕ್ಕರೆ ಅಥವಾ ಉಸುಕು, ಮಣ್ಣು ಅವೆಲ್ಲ ನೀರಿನಲ್ಲಿ ಬಿದ್ದರೆ ಅದು ತೇಲಲ್ಲ, ಒಳಗೆ ಮುಳುಗಿ ಹೋಗುತ್ತೆ. ಹಾಗೆ ಸೂಕ್ಷ್ಮ ಅಂದರೆ ಜೀವ, ಅವನು ಸಂಸಾರವೆಂಬ ಸಮುದ್ರದಲ್ಲಿ ಮುಳುಗಿ ಹೋಗಿದ್ದಾನೆ. ಹಾಗೆ ಅತಿ ದೊಡ್ಡ ಪದಾರ್ಥ ಅದು ನೀರಿನಲ್ಲಿ ಮೇಲ್ಗಡೆ ಮುಳುಗದೆ ಹಾಗೆ ತೇಲ್ತಾ ಇರುತ್ತೆ. ಕಟ್ಟಿಗೆ, ಹಡಗೇನಾದರೂ ಸಮುದ್ರದ ಮೇಲೋ ನೀರಿನ ಮೇಲಿದ್ದರೆ ತೇಲುತ್ತೆ. ಪ್ರಸಿದ್ಧ ಅಂದರೆ ಈಗಲೂ ರಾಮೇಶ್ವರದಲ್ಲಿ ಕಾಣ್ತೇವಲ್ವ, ಕೆಲವು ಸೇತು ಬಂಧನ, ರಾಮನ ಕಾಲಕ್ಕೇನು ಸೇತುವೆ ಕಟ್ಟಿಸಿದ ಕೆಲವು ಕಲ್ಲು ಈಗಲೂ ತೇಲ್ತಾ ಉಂಟು. ಅತಿ ದೊಡ್ಡದನ್ನು ಅದು ತೇಲುವಂತೆ ಮಾಡ್ತಾನೆ, ಚಿಕ್ಕದ್ದನ್ನು ಒಳಗೆ ಮುಳುಗಿಸ್ತಾನೆ. ಇದು ಅವನ ಅದ್ಭುತವಾದ ಸಾಮರ್ಥ್ಯ. ಯಾಕದು ತೇಲ್ತು, ಯಾಕದು ಮುಳುಗ್ತು, ಈ ಥರ ಪದಾರ್ಥವನ್ನು ಉಳಿದವರು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ತುಂಬ ಶ್ರಮಪಡಬೇಕು. ಶ್ರಮಪಟ್ಟರೂ ಕಣ್ಣಿಗೆ ಕಾಣದ ಒಂದು ಪದಾರ್ಥದ ಶಕ್ತಿ ಸಹಾಯ ಬೇಕೇ ಬೇಕು. ಇವನು ಅನಾಯಾಸವಾಗಿ ಇದೇ ಮುಂತಾದ ಪದಾರ್ಥವನ್ನು ಸೃಷ್ಟಿ ಮಾಡ್ತಾನೆ. ಅವನ ಮಾಯವಿದು ಅಂತಾರೆ ದಾಸರು. ಇದು ಅವನ ವೈಶಿಷ್ಟ್ಯ ಬಿಟ್ಟರೆ ಮತ್ತಿನ್ನೇನು ಅಲ್ಲ. ಅದರಿಂದಾಗಿ ಇದು ಅದ್ಭುತವಾದ ಪರಮಾತ್ಮನ ಒಂದು ವಿಲಕ್ಷಣವಾದ ಸಾಮರ್ಥ್ಯ. ಇದು ಏನು ಮಾಡುತ್ತಾನವನು? ಇಂತಹ ಪರಮಾತ್ಮನನ್ನು ಕೆಲವರು ರಾಕ್ಷಸರು ಸಿಟ್ಟಿನಿಂದ ಏನೋ ಮಾಡಿಬಿಡಬೇಕು ಅಂತ ಬರ್ತಾರೆ. ಅವ್ರಿಗೇನೂ ಆಗಲ್ಲ. ಅದು ಹೇಗೆ ಅಂತಂದರೆ, ಈ ಒರಳಿನಲ್ಲಿ ಧಾನ್ಯ ಹಾಕಿ ಒನಕೆಯಿಂದ ಕುಟ್ಟಿ ಹೇಗೆ ಪುಡಿ ಮಾಡ್ತಾರಲ್ವ ಸ್ತ್ರೀಯರು, ಹಾಗೆ ಪರಮಾತ್ಮ ಅನಾಯಾಸವಾಗಿ ಅವರನ್ನು ಸಂಹಾರ ಮಾಡಿಬಿಡ್ತಾನೆ. ಇಲ್ಲಿ ಇದರ ಒಳಾರ್ಥ ಏನು ಅಂದರೆ, ಒನಕ್ಕೆ ಆ ಧಾನ್ಯ ಏನಿರುತ್ತಲ್ವ, ಭತ್ತ ಗಿತ್ತ ಹಾಕಿದರೆ ಸಂಪೂರ್ಣ ಭತ್ತವನ್ನೇ ನಾಶ ಮಾಡಿಬಿಡೋಲ್ಲ, ಅದರ ಹೊಟ್ಟನ್ನು ಮಾತ್ರ ದೂರ ಮಾಡುತ್ತೆ.
ಸ್ವಲ್ಪ ಉಳಿಸುತ್ತೆ. ಹಾಗೆ ಸ್ವರೂಪವನ್ನೇ ನಾಶ ಮಾಡದೆ ಮೇಲಿನ ಹೊಟ್ಟನ್ನು ಅದರಿಂದ ಬೇರಾಗುವಂತೆ ಮಾಡುತ್ತೆ. ಹೊಟ್ಟು ಹೋಯಿತು. ಅದರಂತೆ ಭೀಮಸೇನ ವಾಯುದೇವರು ಕೂಡ ದುಷ್ಟರಿಗೆ ಅವ್ರಿಗೊಂದು ಲಿಂಗದೇಹ ಅಂತಿರುತ್ತೆ, ಅವರ ಸ್ವರೂಪ ದೇಹಕ್ಕೆ ಆವರಕವಾಗಿ ಲೇಯರ್ ಆಗಿ ಸಂಪೂರ್ಣ ಗದಾ ಪ್ರಯೋಗ ಮಾಡಿ ಲಿಂಗದೇಹ ಭಂಗ ಆಗುವಂತೆ ಮಾಡ್ತಾರೆ ಹೊರತು ಅವರಿಗೇನು ಆಗದೆ ಲಿಂಗದೇಹ ಭಂಗ ಆಗುವಂತೆ ಮಾಡ್ತಾರೆ. ಇದು ಅವರ ಒಂದು ವೈಶಿಷ್ಟ್ಯ. ಪ್ರಶ್ನೋತ್ತರಕ್ಕೆ ಬರೋದು ಅಂದರೆ, ಪರಮಾತ್ಮನ ಸಾಮರ್ಥ್ಯ ಏನು ಅಂದರೆ, ಅತಿ ದೊಡ್ಡ ವಸ್ತುವನ್ನು ಅತಿ ಸೂಕ್ಷ್ಮವಾದ ವಸ್ತುವಿನಲ್ಲಿ ಇಟ್ಟಿದ್ದಾನೆ. ಸೂಕ್ಷ್ಮವಾದ ಪದಾರ್ಥವನ್ನು ನೀರಿನ ಒಳಗೆ ಮುಳುಗುವಂತೆ ಮಾಡ್ತಾನೆ, ದೊಡ್ಡದರನ್ನು ನೀರಿನಲ್ಲಿ ಮೇಲೆ ತೇಲುವಂತೆ ಮಾಡ್ತಾನೆ. ದೇವರು ದೈತ್ಯರನ್ನು ಹೇಗೆ ಸಂಹಾರ ಮಾಡ್ತಾನೆ ಅಂದರೆ, ಒರಳು ಒನಕೆಗಳು ಧಾನ್ಯವನ್ನು ಕುಟ್ಟಿ ಪುಡಿ ಮಾಡುವಂತೆ ಸಂಹಾರ ಮಾಡ್ತಾನೆ. ಈ ನುಡಿಯಲ್ಲಿ ಯಾವುದರ ಹೋಲಿಕೆ ಯಾವುದಕ್ಕೆ ಕೊಟ್ಟಿದ್ದಾರೆ ಅಂದರೆ, ಒನಕೆಯ ಹೋಲಿಕೆಯನ್ನು ಪರಮಾತ್ಮನಿಗೆ ಕೊಟ್ಟಿದ್ದಾರೆ. ಒನಕೆಯ ಹಾಗೆ ಪರಮಾತ್ಮ, ಧಾನ್ಯಗಳ ಹಾಗೆ ದೈತ್ಯರಿದ್ದಾರೆ, ಅವರನ್ನು ನಾಶ ಮಾಡ್ತಾನೆ ಅಂತಿದ್ದರ ಅಭಿಪ್ರಾಯ. ನೀರಿನಲ್ಲಿ ಯಾವ ವಸ್ತು ಅದು ಮುಳುಗದಂತೆ ಮಾಡ್ತಾನೆ ಅಂದರೆ ತೇಲುವಂತೆ ಮಾಡ್ತಾನೆ ಅಂದರೆ, ಸ್ಥೂಲವಾದ ವಸ್ತುವನ್ನು ಪರಮಾತ್ಮ ನೀರಿನಲ್ಲಿ ತೇಲುವಂತೆ ಮಾಡ್ತಾನೆ. ದೇವರಲ್ಲಿ ಯಾರು ದ್ವೇಷದಿಂದ ಕೋಪ ಮಾಡ್ತಾರೆ ಅಂದರೆ, ದಾನವರು ದೇವರಲ್ಲಿ ದ್ವೇಷದಿಂದ ಕೋಪವನ್ನು ಮಾಡ್ತಾರೆ ಅಂತ ಇದು ಈ ಪದ್ಯಕ್ಕೆ ಸಂಬಂಧಪಟ್ಟ ಅಭಿಪ್ರಾಯ. 20ನೇ ಪದ್ಯದಲ್ಲಿ ನಾರಾಯಣ ಎಲ್ಲರ ಒಳಗಿದ್ದಾನೆ, ಯಾವುದರ ಮೇಲೂ ಅವನಿಗೆ ಅತಿ ಕುರುಡು ಪ್ರೇಮ ಇಲ್ಲ, ಅವನು ನಿರ್ಲಿಪ್ತ ಅನ್ನುವ ವಿಷಯವನ್ನು ಸಮರ್ಥನೆ ಮಾಡ್ತಾರೆ. ದೇವ ಮಾನವ ದಾನವರು ಎಂದಿ ವಿಧದಲಾವಾಗಲಿಪ್ಪರು, ಮೂವರೊಳಗಿಲ್ಲ ಸ್ನೇಹೋದಾಸೀನ ದ್ವೇಷ, ಜೀವರಧಿಕಾರಾನುಸಾರದಲೀವ ಸುಖ ಸಂಸಾರ ದುಃಖವ, ತಾ ಉಣದಲವರ ಅವರಿಗೆ ಉಣಿಸುವ ನಿರ್ಗತಾಶನನು. ದೇವತೆಗಳು ಅಂದರೆ ಬರೀ ದೇವತೆಗಳು ಮಾತ್ರ ಅಲ್ಲ, ಋಷಿಗಳು, ಪಿತೃಗಳು, ಚಕ್ರವರ್ತಿ, ಮನುಷ್ಯೋತ್ತಮ ಇವ್ರನ್ನ ಇಟ್ಕೊಳ್ಬೇಕು. ಮಾನವ ಅಂದರೆ ಮನುಷ್ಯರು, ದಾನವರು ರಾಕ್ಷಸರು, ಎಂದೀ ವಿಧದಲ್ಲಿ ಈ ಬಗೆಯಿಂದ ಆವಾಗಲಿಪ್ಪರು ಯಾವಾಗಲೂ ಇರ್ತಾರೆ. ಮೂವರೊಳಗೆ ಈ ಮೂರು ವಿಧ ಜೀವರಲ್ಲಿ ಸ್ನೇಹ ಅತಿಯಾದ ಪ್ರೇಮ, ಉದಾಸೀನವಾಗಿರೋದು, ದ್ವೇಷ ಮಾಡುವ ಭಾವನೆ ಇವಾಗಿಲ್ಲ, ಈ ಪರಮಾತ್ಮನಿಗೆ ಇಲ್ಲ. ಜೀವರ ಅಧಿಕಾರಾನುಸಾರದಿ ಅವರವರ ಯೋಗ್ಯತೆಗನುಸಾರವಾಗಿ ಸುಖ, ಸಾತ್ವಿಕರಿಗೆ ಶುದ್ಧವಾದ ಸುಖ, ಸಂಸಾರ ಅಂದರೆ ನಿತ್ಯ ಸಂಸಾರಿಗಳು, ಮಿಶ್ರ ಜೀವರು, ಮಧ್ಯಮರು ಅಂತ ಯಾರಿದ್ದಾರೋ ಅವರಿಗೆ ದುಃಖದಿಂದ ಕೂಡಿದ ಸುಖ, ಕೆಟ್ಟವರಿಗೆ ಕೇವಲ ದುಃಖವನ್ನೇ ಇವನು ನೀಡುತ್ತಾನೆ. ತಾನುಣದಲೆ ಕೆಟ್ಟ ಕರ್ಮದ ಫಲವನ್ನು ತಾನು ಅದರ ಅನುಭವ ಮಾಡದೇನೆ ಅವರವರಿಗೆ ಉಣಿಸುವನು, ಜೀವರಿಗೆ ಅದರ ಅನುಭವ ಬರುವಂತೆ ಮಾಡ್ತಾನೆ. ಯಾಕೆ? ನಿರ್ಗತ ಅಶನನು ಅಂತ. ಇವನಿಗೆ ಹಸಿವೆ ನೀರಡಿಕೆ ಇಲ್ಲದವನು, ಯಾವಾಗಲೂ ತೃಪ್ತ, ಆದ್ದರಿಂದ ಹಸಿವೆ ನೀರಡಿಕೆ ಇಲ್ಲ. ಬಹಳ ಮಹತ್ವದ ಒಂದು ಮಾತನ್ನು ಹೇಳ್ತಾರೆ. ದೇವತೆಗಳಲ್ಲಿ ಪರಮಾತ್ಮನಿಗೆ ಸ್ನೇಹ ಇರುತ್ತೆ, ಮನುಷ್ಯರ ಮೇಲೆ ಅವನಿಗೊಂದು ಉದಾಸೀನ ಭಾವನೆ ಇರುತ್ತೆ, ದೈತ್ಯರಲ್ಲಿ ದಾನವರಲ್ಲಿ ಪರಮಾತ್ಮನಿಗೆ ದ್ವೇಷ ಇರುತ್ತೆ ಅಂತ ನಮಗೆ ಅನಿಸ್ತಾ ಇರುತ್ತೆ ಅವನು ಮಾಡುವ ಕೆಲಸ ನೋಡಿ. ದೇವತೆಗಳಿಗೆ ಯಾವತ್ತೂ ಅನುಕೂಲ ಮಾಡಿಕೊಡ್ತಾನೆ, ಮನುಷ್ಯರಿಗೆ ಬೇಕಾಬಿಟ್ಟು ಅನುಕೂಲ ಮಾಡಿಯೂ ಮಾಡ್ತಾನೆ, ದುಃಖವನ್ನು ಕೊಡ್ತಾನೆ. ದೈತ್ಯರಿಗೆ ಯಾವಾಗಲೂ ನಾಶವನ್ನೇ ಮಾಡ್ತಿರ್ತಾನೆ, ಹಾನಿಯನ್ನೇ ಉಂಟು ಮಾಡ್ತಿರ್ತಾನೆ ಅಂತ ಅನಿಸುತ್ತೆ. ದಾಸರಂತಾರೆ ಹಾಗೇನಿಲ್ಲ, ಅವರವರ ಒಂದು ಯೋಗ್ಯತೆ ಇದೆ, ಅದಕ್ಕೆ ತಕ್ಕಂತೆ ಸಾತ್ವಿಕರಿಗೆ ಸುಖ ಕೊಡ್ತಾನೆ, ರಾಜಸರಿಗೆ ಸುಖ ದುಃಖ ಕೂಡಿದ ಅನುಭವ ಕೊಡ್ತಾನೆ. ಯಾರು ತಾಮಸರು ಅವರಿಗೆ ದುಃಖವನ್ನೇ ಕೊಡ್ತಾನೆ ಹೊರತು ಯೋಗ್ಯತೆಗೆ ತಕ್ಕಂತೆ ತಾನು ಮಾಡ್ತಾನೆ ಹೊರತು ಯಾರ ಮೇಲೆ ಅವನಿಗೆ ಯಾವ ಭಾವನೆ ಇಲ್ಲ. ಅವನೊಬ್ಬ ನಿರ್ಲಿಪ್ತ. ದುಃಖದ ಫಲ ಅವರವರಿಗೆ ಕೊಡ್ತಾನೆ, ಆದರೆ ಇವನು ಮಾತ್ರ ಹಸಿವೆ ನೀರಡಿಕೆ ಯಾವುದೂ ಇಲ್ಲ, ಆದ್ದರಿಂದ ಇವನಿಗೆ ಯಾವುದೂ ಬೇಕಾಗಿಲ್ಲ. ಇಲ್ಲಿ ದೇವ ಮಾನವ ದಾನವ ಅಂತ ಹೇಳೋದ್ರಿಂದ ಇನ್ನೂ ಕೆಲವು
ಸಂಗ್ರಹ ಮಾಡಬೇಕು. ನಾವು ದೇವತೆಗಳನ್ನ ಗಮನಿಸಿದ್ದೇವೆ, ಋಷಿಗಳು, ಪಿತೃಗಳು ಎಲ್ಲ. ಮಾನವರು ಅಂದರೆ 3 ತರಹ: ಸ್ವರ್ಗಕ್ಕೆ ಜಾಸ್ತಿ ಹೋಗುವವರು, ಭೂಮಿಗೆ ಜಾಸ್ತಿ ಬರುವವರು, ನರಕಕ್ಕೆ ಜಾಸ್ತಿ ಹೋಗುವವರು ಅಂತ ಈ ಮೂವರನ್ನು ಕೂಡ ನಾವು ಸ್ವೀಕಾರ ಮಾಡಬೇಕು. ದಾನವರು ಅಂದರೆ ಒಂದು ಗುಂಪಿದೆ: ಮನುಷ್ಯಾದವರು, ಕೆಟ್ಟ ಮನುಷ್ಯರು, ದೈತ್ಯರು, ರಾಕ್ಷಸರು, ಹಾಗೆ ಭೂತಗಳು, ಇವೇ ಮುಂತಾದವುಗಳನ್ನು ಇಟ್ಕೊಳ್ಬೇಕು. ಅಲ್ಲಿ ತಾ ಉಣದಲೆ ಅಂತುಂಟು. ಇದರ ಅಭಿಪ್ರಾಯ ಏನು ಅಂದರೆ, ನಾವು ಕೊಡುವ ಪದಾರ್ಥ ಅವನಿಗೆ ನೈವೇದ್ಯ ಅಂತ ಮಾಡ್ತೇವೆ ದೇವರಿಗಿಟ್ಟು, ಅದನ್ನೇ ತಾನು ಸ್ವೀಕಾರ ಮಾಡಲ್ಲ. ಆ ಪದಾರ್ಥದ ಒಳಗೆ ತನ್ನದೇ ಆದ ಮತ್ತೊಂದು ರೂಪ ಇರುತ್ತೆ, ಆ ರೂಪ ಅವನು ಸ್ವೀಕಾರ ಮಾಡ್ತಾನೆ ಹೊರತು ನಾವು ಕೊಡುವ ಪ್ರಾಕೃತವಾದದ್ದನ್ನು ಸ್ವೀಕಾರ ಮಾಡೋದಿಲ್ಲ ಅಂತಿದರ ಅಭಿಪ್ರಾಯ. ಪ್ರಶ್ನೋತ್ತರ ಗಮನಿಸೋದು ಅಂದರೆ, ಜೀವರು ಎಷ್ಟು ವಿಧರಾಗಿ ಎಲ್ಲಿವರೆಗಿದ್ದಾರೆ ಅಂದರೆ ಯಾವಾಗಲೂ ಇದ್ದಾರೆ. ದೇವರು, ಮಾನವರು, ದಾನವರು ಅಂತ 3 ಪ್ರಭೇದ ಇದೆ. ಅಲ್ಲ, ಸ್ನೇಹ ದ್ವೇಷ ಯಾಕೆ ದೇವರಿಗೆ ಇಲ್ಲ ಅಂದರೆ, ಅವರವರ ಯೋಗ್ಯತೆಗೆ ಅನುಗುಣವಾಗಿ ಸುಖ ದುಃಖ ಕೊಡ್ತಾನಾದ್ದರಿಂದ ಅವನಿಗೆ ಸ್ನೇಹ, ಉದಾಸೀನ, ದ್ವೇಷ ಯಾವುದು ಯಾರ ಮೇಲೂ ಬರಲಿಕ್ಕೆ ಸಾಧ್ಯ ಇಲ್ಲ. ಸರಿ, ಅವನು ಏನು ಮಾಡ್ತಾನೆ? ಅವನು ನಿರ್ಗತಾಶನ ಯಾಕೆ ಅಂದರೆ, ನಿತ್ಯ ತೃಪ್ತ ಆದ್ದರಿಂದ, ಅವನಿಗೆ ಹಸುವು ನೀರಡಿಕೆ ಇಲ್ಲ, ಆದ್ದರಿಂದ ಅವನನ್ನು ನಿರ್ಗತಾಶನ ಅಂತ ಕರೆದಿದ್ದಾರೆ. ಜೀವರು ಎಷ್ಟು ವಿಧ? ದೇವ, ಮಾನವ, ದಾನವರು ಅಂತ 3 ವಿಧ. ಶ್ರೀಹರಿ ಏನಾಗಿದ್ದಾನೆ? ನಿತ್ಯ ತೃಪ್ತಿ ಆಗಿದ್ದಾನೆ ಅಂತ. ಇನ್ನು ಮುಂದಿನ 21ನೇ ಪದ್ಯದಲ್ಲಿ ಪರಮಾತ್ಮನ ವ್ಯಾಪ್ತಿಯನ್ನು ಇನ್ನೊಂದು ರೀತಿಯಲ್ಲಿ ಬಹಳ ಸ್ವಾರಸ್ಯವಾಗಿ ಹೇಳ್ತಾರೆ. ಎಲ್ಲಿ ಕೇಳಿದರಲ್ಲಿ, ನೋಡಿದರಲ್ಲಿ, ಬೇಡಿದರಲ್ಲಿ, ನೀಡಿದರಲ್ಲಿ, ಓಡಿದರಲ್ಲಿ, ಆಡಿದರಲ್ಲಿ ಇರುತ್ತಿಹನು. ಪ್ರಾಸ ಎಲ್ಲ ಕಡೆ ಎಲ್ಲಿ ಎಲ್ಲಿ, ಅದು ನೋಡಿದ ರಲ್ಲಿ ಅಂತೀನಿ, ಎಲ್ಲಿ ಅಂತಲೂ ಆಗಬೇಕು. ಅದು ಎಲ್ಲಿ ನೋಡಿದರೆಲ್ಲಿ, ಇಲ್ಲಿ ಕೇಳಿದರೆಲ್ಲಿ, ನೋಡಿದರೆಲ್ಲಿ, ಬೇಡಿದರೆಲ್ಲಿ, ನೀಡಿದರೆಲ್ಲಿ, ಓಡಿದರೆಲ್ಲಿ, ಮಾಡಿದರಲ್ಲಿ ಇರುತ್ತಿಹನು, ಆಡಿದರಲ್ಲಿ ಇಡುತ್ತಿಹನು. ಬಲ್ಲಿದರಿಗತಿ ಬಲ್ಲಿದನು ಸರಿ ಇಲ್ಲ ಇವಗಾವಲ್ಲಿ ನೋಡಲು, ಖುಲ್ಲ ಮಾನವರೊಲ್ಲನ ಪ್ರತಿಮಲ್ಲ ಜಗಕ್ಕೆಲ್ಲ. ದಾಸರು ಎಲ್ಲ ಪದ್ಯ ನಿರೂಪಣೆ ಮಾಡುವಾಗ ಒಳ್ಳೆಯ ಶಬ್ದದ ಚಮತ್ಕಾರವು ಕಾಣ್ತೇವೆ. ಎಲ್ಲಿ ಕೇಳಿದರೆಲ್ಲಿ, ಕಿವಿಯಿಂದ ಕೇಳುವಾಗ ಶಬ್ದ ಹಾಗೂ ಕಿವಿಗೆ ಅಭಿಮಾನಿಗಳಲ್ಲಿ. ನೋಡಿದರಲ್ಲಿ, ಕಣ್ಣಿನಿಂದ ವಸ್ತುವನ್ನು ನೋಡುವಾಗ ಕಣ್ಣು ಹಾಗೂ ನೋಡುವ ವಸ್ತು ಅದರ ಅಭಿಮಾನಿ ದೇವತೆಗಳಲ್ಲಿ. ಬೇಡಿದರಲ್ಲಿ, ದೇವತೆಗಳನ್ನು ಪೂಜಿಸಿ ವರ ಬೇಡಿದಾಗ ಪೂಜೆ ಹಾಗೂ ದೇವತೆಗಳಲ್ಲಿ. ನೀಡಿದರಲ್ಲಿ ಅಂದರೆ ದಾನ ಕೊಟ್ಟಾಗ ದಾನದ ಪದಾರ್ಥ ಕೊಡುವ ವ್ಯಕ್ತಿಗಳಲ್ಲಿ, ಸ್ವೀಕಾರ ಮಾಡುವ ವ್ಯಕ್ತಿಗಳಲ್ಲಿ, ಕೊಡುವ ವ್ಯಕ್ತಿಗಳಲ್ಲಿ, ಆ ಪದಾರ್ಥದ ಅಭಿಮಾನಿ ದೇವತೆಗಳಲ್ಲಿ. ಓಡಿದರಲ್ಲಿ, ಆಡಿದರಲ್ಲಿ ಅಂದರೆ ಓಡುವುದು, ಆಡುವುದು ಮುಂತಾದ ಕ್ರಿಯೆಗಳಲ್ಲಿ ಅದರ ಅಭಿಮಾನಿ ದೇವತೆಗಳಲ್ಲಿ ಇರುತಿಹ ಪರಮಾತ್ಮ ಇದ್ದಾನೆ. ಬಲ್ಲಿದರಿಗೆ, ಜ್ಞಾನಿಗಳಿಗಿಂತಲೂ ಅತಿ ಬಲ್ಲಿದನು, ಅತಿ ಶ್ರೇಷ್ಠವಾದ ಜ್ಞಾನವುಳ್ಳವನು. ಸರಿಯಿಲ್ಲ ಇವಾಗಾವಲ್ಲಿ ನೋಡಲು, ಇವನಿಗೆ ಸಮಾನರು ಎಲ್ಲಿ ನೋಡಿದರೂ ಸಿಗೋದಿಲ್ಲ. ಖುಲ್ಲ ಮಾನವರಲ್ಲ, ಕ್ಷುದ್ರರಾದ ಮನುಷ್ಯರನ್ನು ಎಂದೂ ತನ್ನ ಹತ್ರ ಸ್ವೀಕಾರ ಮಾಡೋದಿಲ್ಲ. ಜಗಕ್ಕೆಲ್ಲ ಅಪ್ರತಿಮ, ಸಮಸ್ತ ಜಗತ್ತಿಗೆ ಅಸದೃಶವಾದ, ಹೋಲಿಕೆ ಇರದ ಅದ್ಭುತ ಸಾಮರ್ಥ್ಯವುಳ್ಳವನು ಸ್ವಾಮಿ. ಪರಮಾತ್ಮನ ಅದ್ಭುತ ಮಹಿಮೆ. ನಾವು ಎಲ್ಲೇ ದೇವರ ಕಥೆ ಕೇಳ್ತಾ ಇದ್ರು ಅಲ್ಲಿ ಪರಮಾತ್ಮ ಇರ್ತಾನೆ. ನಾವು ದೇವರ ಕಥೆ, ಈಗ ಹರಿಕಥಾಮೃತಸಾರ ಕೇಳ್ತಾ ಇದ್ದೇವೆ ಅಂದರೆ ಕೇಳುವ ಶಬ್ದ, ಅದರ ಒಳಗೂ ಪರಮಾತ್ಮ ಇದ್ದಾನೆ. ಇದಕ್ಕೆ ಅಭಿಮಾನಿ ದೇವತೆ ಒಬ್ಬಳಿರ್ತಾರೆ, ಅವರ ಒಳಗೂ ಪರಮಾತ್ಮ ಇರ್ತಾನೆ. ಎಲ್ಲಿ ನೋಡಿದರೂ ಒಂದು ಹುಲ್ಲಿನಿಂದ ಆರಂಭ ಮಾಡಿಕೊಂಡು ಬ್ರಹ್ಮದೇವರ ತನಕ ಯಾವುದೇ ಪದಾರ್ಥ ನೋಡಿದರೂ ನೋಡುವ ಆ ವಸ್ತು, ಅದರ ಅಭಿಮಾನಿ ದೇವತೆಗಳು, ವಸ್ತುವಿಗೆ ಅಭಿಮಾನಿ ದೇವತೆಗಳು, ಕಣ್ಣು, ಕಣ್ಣಿಗೆ ಅಭಿಮಾನಿ ದೇವತೆ, ಅಲ್ಲೆಲ್ಲ ಪರಮಾತ್ಮ ಇರ್ತಾನೆ. ನೋಡುವ ವಸ್ತುವಿನಲ್ಲೂ ಪರಮಾತ್ಮ ಇರ್ತಾನೆ. ಆದ್ದರಿಂದ ಎಲ್ಲ ಕಡೆ ದೇವರನ್ನು
ಅದರಲ್ಲೂ ಜ್ಞಾನಿಗಳಲ್ಲಿ ಚೇತನರಲ್ಲಿ ಪರಮಾತ್ಮನ ಸನ್ನಿಧಾನ ಇರೋದರಿಂದ ಕಷ್ಟ ಹೊಂದಿದವರಿಗೆ ಉಪಕಾರ ಮಾಡಿ ದೇವರು ಪ್ರೀತನಾಗಲಿ ಎನ್ನುವ ಚಿಂತನೆ ಮಾಡುವ ಪದ್ಧತಿ ನಮ್ಮಲ್ಲಿ ಬಂದಿದೆ. ಅಷ್ಟೇ ಅಲ್ಲ, ಯಾರಿಗಾದರೂ ದಾನ ಕೊಡ್ತೇವೆ ಅಂದರೆ ಅಲ್ಲೂ ಪರಮಾತ್ಮ ಇದ್ದೇ ಇರ್ತಾನೆ. ಯಾರ್ಯಾರು ಪ್ರಾರ್ಥನೆ ಮಾಡಿದ್ದಾರೋ ಅದು ಎಲ್ಲಿ ಬೇಕಾದರೂ ಪ್ರಾರ್ಥನೆ ಮಾಡಲಿ. ಭಕ್ತರು ಪ್ರಾರ್ಥನೆ ಮಾಡಿದ್ರು ಅಂದರೆ ಅವರು ಬೇಡಿದ್ದೆಲ್ಲ ಪೂರ್ಣ ಮಾಡಿದ್ದಾನೆ, ಕೊಟ್ಟಿದ್ದಾನೆ. ಇದು ಪರಮಾತ್ಮನ ವೈಶಿಷ್ಟ್ಯ. ಜೂಜಿನ ಸಭೆ, ಜೂಜಾಟ ಆಗ್ತಿತ್ತು. ದ್ರೌಪದಿ ದೇವಿಯರ ವಸ್ತ್ರಾಪಹರಣ ಪ್ರಸಂಗ. ಆಗ ಬೇಡಿದರು, ಹಾ ಕೃಷ್ಣ ದ್ವಾರವಾಸಿ, ನನ್ನ ಮಾನಭಂಗ ಆಗದಂತೆ ಮಾಡಯ್ಯ ಅಂತ ಪ್ರಾರ್ಥನೆ ಮಾಡಿದ್ರೆ ಅಲ್ಲೇ ಇದ್ದು ಅಕ್ಷಯ ವಸ್ತ್ರ ನೀಡಿಬಿಟ್ಟ. ದುಶಾಸನ ದುರ್ಯೋಧನನ ತಮ್ಮ ಎಳೆದ ಸೀರೆ ಬರ್ತಾನೆ ಇದೆ, ಸುಸ್ತಾಗಿ ಕೆಳಗೆ ಮಲಗಿದ. ಹೀಗೆ ದೇವರು ಎಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿ ಇರ್ತಾನೆ. ಮತ್ತು ನಾವು ಏನು ದಾನ ಕೊಡಬೇಕಾದರೂ ಕೂಡ ಕೊಟ್ಟ ಪದಾರ್ಥ ಕೊಡುವ ವ್ಯಕ್ತಿ, ಸ್ವೀಕಾರ ಮಾಡುವ ವ್ಯಕ್ತಿ, ಆ ದಾನ ಕೊಟ್ಟ ಪದಾರ್ಥದ ಅಭಿಮಾನಿ ದೇವತೆ ಅವರ ಒಳಗೂ ಇದ್ದಾನೆ. ನಾವೆಲ್ಲಿ ಓಡ್ತೇವೋ, ಓಡೋದು ಅಂದರೆ ಸಂಸಾರದಲ್ಲಿ ಸಾಕಾಗಿ ದೇವರ ಕಡೆ ಓಡಿದ್ರೆ, ದೇವರ ಮನೆ ಆಗಬಹುದು, ದೊಡ್ಡವರಾಗಬಹುದು, ದೇವರ ಕಡೆ ಓಡಿದ್ರೆ ನಾವು ನಮಗಲ್ಲಿ ಸಿಗ್ತಾನೆ. ಆಡಿದರೆ ಅಂದರೆ ಆಟ ಆಡಿದರೆ ಅಂತಲ್ಲ, ಶಾಸ್ತ್ರವೇ ಒಂದು ದೊಡ್ಡ ಸಮುದ್ರ ಇದ್ದ ಹಾಗೆ. ಅಲ್ಲಿ ಮಲಗಿ ಅಲ್ಲಿ ನಾವು ಬಿದ್ದು ಹೇಗೆ ನೀರಿನಲ್ಲಿ ಆಟ ಆಡ್ತೇವೋ, ನೀರಿನ ಆಟ ಅಂತಲೇ ತುಂಬ ಹೊತ್ತು ನಮಗೆ ಮನಸ್ಸಿಗೆ ಆನಂದ ಕೊಡುತ್ತೆ. ಆದ್ದರಿಂದ ಶಾಸ್ತ್ರದಲ್ಲಿ ಮುಳುಗಿ ಆಟ ಆಡಬೇಕಂತ, ಶಾಸ್ತ್ರ ಚಿಂತನೆ ಮಾಡಬೇಕು. ಆಗಲೂ ಪರಮಾತ್ಮ ಅಂಥವರ ಹತ್ರನೇ ಇರ್ತಾನೆ. ಇವನು ಜ್ಞಾನಿಗಳಿಗಿಂತ ದೊಡ್ಡ ಜ್ಞಾನಿ, ಇವನಿಗೆ ಸಮರು ಯಾರಿಲ್ಲ. ಯಾರು ದುಷ್ಟರೋ ಅವರನ್ನು ತನ್ನ ಹತ್ತಿರವೂ ಇಟ್ಟುಕೊಳ್ಳೋದಿಲ್ಲ ಅಂತ ಪರಮಾತ್ಮನ ಒಂದು ವೈಶಿಷ್ಟ್ಯ. ಅಂದರೆ ಎಲ್ಲ ಕಡೆ ಪರಮಾತ್ಮ ಇದ್ದಾನೆ, ಆದ್ದರಿಂದ ಎಲ್ಲರಲ್ಲೂ ದಯೆ ತೋರಬೇಕು ಅಂತ ಇದರ ಒಂದು ಅಭಿಪ್ರಾಯ. ಮತ್ತು ಮಹಾಭಾರತದ ಒಂದು ಮಾತಿದೆ, ನಾಸ್ತಿ ನಾರಾಯಣ ಸಮಂ, ಇವನಿಗೆ ಪರಮಾತ್ಮನಿಗೆ ಸಮಾನರಾದವರು ಮತ್ತೊಬ್ಬರಿಲ್ಲ ಅಂತ ಮಹಾಭಾರತದ ಮಾತನ್ನೇ ಕನ್ನಡಕ್ಕೆ ಭಾಷಾಂತರ ಮಾಡಿದ್ದಾರೆ ದಾಸರು. ಸರಿ ಇಲ್ಲ ಇವಾಗವಲ್ಲಿ ನೋಡಲು ಅನ್ನುವುದರ ಮೂಲಕ ಬ್ರಹ್ಮಾದಿಗಳಾಗುವಾಗ ಬ್ರಹ್ಮದೇವರು, ರುದ್ರದೇವರು ಖುಲ್ಲಮಾನವರಿಗೆ, ದುಷ್ಟರಿಗೆಲ್ಲ ವರ ಕೊಡ್ತಾರೆ. ಇವನು ಮಾತ್ರ ದುಷ್ಟರನ್ನ ಅವನ ಹತ್ರಕ್ಕೂ ಸೇರಿಸಿಕೊಳ್ಳೋದಿಲ್ಲ. ಇಷ್ಟೆಲ್ಲ ಪರಮಾತ್ಮ ಎಲ್ಲ ಕಡೆ ಇದ್ದಾನೆ. ಇದು ಯಾರಿಗೆ ಗೊತ್ತಾಗುತ್ತೆ? ಅಪರೋಕ್ಷ ಜ್ಞಾನಿಗಳು. ದೇವರ ಪ್ರತ್ಯಕ್ಷ ಯಾರಿಗಾಗಿದೆಯೋ ಅವರಿಗೆ ಇದರ ಅನುಭವ ಬರುತ್ತೆ. ಎಲ್ಲ ಕಡೆ ದೇವರು ಕಾಣ್ತಾ ಇರ್ತಾನೆ. ನಾವು ಇನ್ನು ಆ ಹಂತ ಮುಟ್ಟಿಲ್ಲ. ಒಟ್ಟಾರೆ ಪರಮಾತ್ಮ ಎಲ್ಲ ಕಡೆ ವ್ಯಾಪಿಸಿದ್ದಾನೆ ಅಂತಿದ್ದರ ಅಭಿಪ್ರಾಯ. ಪ್ರಶ್ನೋತ್ತರ ಬರೋದು ಅಂದರೆ, ಪರಮಾತ್ಮ ಎಲ್ಲಿ ವ್ಯಾಪ್ತನಾಗಿದ್ದಾನೆ ಅಂದರೆ ಎಲ್ಲ ಇಂದ್ರಿಯಗಳಲ್ಲಿ, ನಾವು ಮಾಡುವ ಕ್ರಿಯೆಗಳಲ್ಲಿ, ಅದರ ಅಭಿಮಾನಿ ದೇವತೆಗಳಲ್ಲಿ ಪರಮಾತ್ಮ ವ್ಯಾಪಿಸಿಕೊಂಡಿದ್ದಾನೆ. ಹರಿ ಯಾರನ್ನು ಸ್ವೀಕಾರ ಮಾಡುವುದಿಲ್ಲ ಅಂದರೆ, ನಾನು ನನ್ನದು ಅನ್ನೋ ಅಹಂಕಾರದಿಂದ ಕೆಟ್ಟವನಾದ ವ್ಯಕ್ತಿ ಯಾರಿರ್ತಾನೋ ಅವನನ್ನು ಪರಮಾತ್ಮ ತಾನು ಸ್ವೀಕಾರ ಮಾಡುವುದಿಲ್ಲ. ಸರಿ, ಪರಮಾತ್ಮ ಯಾರನ್ನು ಸ್ವೀಕಾರ ಮಾಡುವುದಿಲ್ಲ? ಕ್ಷುದ್ರ ಮಾನವನನ್ನು ಸ್ವೀಕಾರ ಮಾಡುವುದಿಲ್ಲ ಅಂತ ಈ ಪದ್ಯಕ್ಕೆ ಸಂಬಂಧಪಟ್ಟ ಅಭಿಪ್ರಾಯ. ಇಲ್ಲಿಗೆ ಪಾಠ ಮುಗಿತು. ಶ್ರೀಕೃಷ್ಣ ಅರ್ಪಣಮಸ್ತು. ಏನಾದರೂ ಪ್ರಶ್ನೆಗಳಿದ್ದರೆ ಪದ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕೇಳಲಿಕ್ಕೆ ಅವಕಾಶ ಇದೆ.